ಇವತ್ತು ರೇವಣ್ಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಆಗ್ತಾ ಇದೆ. ಸೊ ಅದರಿಂದ ಇವತ್ತು ದೇವರ ಪೂಜೆಗೂ ಕೂಡ ಬಂದಿದ್ದೀವಿ. ದೇವರ ದರ್ಶನ ಪಡೆದು ದೇವರು ಎಲ್ಲರಿಗೂ ಆರೋಗ್ಯ, ಆಯಸ್ಸು, ನೆಮ್ಮದಿ ಕೊಡ್ಲಿ, ಬೇಗ ಚೆನ್ನಾಗಿ ಮಳೆ ಬಂದು ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆ ಆಗ್ಲಿ ಅಂತ ಬೇಡ್ಕೊಳ್ಳೋಣ ದೇವರಿಗೆ. ಸರ್, ಶ್ರೀ ರೇವಣ ಸಿದ್ದೇಶ್ವರ ಜಾತ್ರೆ ಇದು 100 ವರ್ಷ ಇತಿಹಾಸ ಉಳ್ಳಂತ ಜಾಗ. ಇದು ತುಂಬಾ ಸುಪ್ರಸಿದ್ಧವಾಗಿದೆ. ಹಲವಾರು ಜಾಗದಿಂದ ಭಾಗದಲ್ಲಿ ಜನ ಬರ್ತಾರೆ. ಇಲ್ಲಿ ಏನ್ ಬೇಕೋ ಬರುವಂತ ಮೂಲಭೂತ ಸೌಕರ್ಯ ಎಲ್ಲ ವ್ಯವಸ್ಥೆ ಮಾಡಿದೆ. ಮುಖ್ಯವಾಗಿ ನೀರು ಬೋರ್ವೆಲ್ ನಿಂತೋಗಿದ್ರು ಟ್ಯಾಂಕರ್ ಓಡಿಸಿ ನಿನ್ನೆ ಒಂದು ಬೋರ್ ಹಾಕ್ಸಿದ್ದಾರೆ. ಸ್ಪಷ್ಟವಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿದೀವಿ. ಪೊಲೀಸರು ತುಂಬಾ ಭದ್ರತೆ ಕೊಟ್ಟಿದ್ದಾರೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಬರುವಂತವ್ರು ಅವರೇ ಸ್ವಂತವಾಗಿ ಅನ್ನದಾನ ಮಾಡ್ತಾರೆ. ಹಲವಾರು ಕಡೆ ಅನ್ನದಾನ ನಡೆಯುತ್ತೆ. ಏನು ಊಟಕ್ಕೆ ನೀರಿಗೆ ಏನಕ್ಕೂ ತೊಂದರೆ ಇಲ್ಲ. ತುಂಬಾ ವ್ಯವಸ್ಥಿತವಾಗಿದೆ. ಇಲ್ಲಿ ರೇವಣ ಸಿದ್ದೇಶ್ವರ ಸ್ವಾಮಿಯ ಪ್ರತಿ ವರ್ಷದಂತೆ ಭಾರಿ ವಿಜೃಂಭಣೆಯಿಂದ ಜನ ಸೇರಿ ತುಮಕೂರು, ಬೆಂಗಳೂರು, ಹೊರಗಡೆಯಿಂದ ಭಕ್ತಾದಿಗಳೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ರಥೋತ್ಸವ ನಡೀತು. ನಿನ್ನೆ ಎಳವಾರ, ಬೆಳಿಗ್ಗೆ ಕೊಂಡ, ಈಗ ರಥೋತ್ಸವ ಆಯ್ತು. ಇನ್ನು ಸಾಯಂಕಾಲ ನಾಳೆ ಪಾಲ್ಕಿ ಉತ್ಸವ. ಇವೆಲ್ಲ ಭಾರಿ ವಿಜೃಂಭಣೆಯಿಂದ ಭಕ್ತಾದಿಗಳು ಮತ್ತೆ ಊರಿನ ಸುತ್ತ ಸೇವಾ ಗ್ರಾಮಸ್ಥರು ಎಲ್ಲ ಸೇರಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದೇವೆ. ಮಂಡ್ಯದಿಂದ ಟೀಚರು, ನಾನು ಹೈಸ್ಕೂಲ್ ಟೀಚರು. ನಾನು 25 ವರ್ಷ ಬರ್ತಾ ಇರ್ತೇನೆ. ಬರ್ತೀನಿ, ಮುಗಿಸ್ಕೊಂಡು ಹೋಗ್ತೀನಿ. ಬುದ್ಧಪ್ಪನಿಗೆ ನೀವು ಬದಲೇ ಇದ್ದೇನೆ. ಎಲ್ಲ ಮಹಿಮೆ ಏನಿದೆ ಸಕಲ ಸವಲತ್ತು ಅದು ನಾವು ಏನು ಇತ್ಯರ್ಥ ಮಾಡ್ಕೊತೀವಿ ಅದೆಲ್ಲ ಸಂಕಲ್ಪ ದೃಢೀಕರಣ ಆಗ್ತದೆ. ಇವತ್ತು ನಮ್ಮ ಲೋಕಸಭಾ ಪ್ರವೇಶ ಅಭಿವೃದ್ಧಿ ಫಂಡ್ಸ್ ಇಂದ ಇವತ್ತು ನಾವು SRS ಬೆಟ್ಟದಲ್ಲಿ ಒಂದು ಸುಸಜ್ಜಿತವಾದಂತಹ ಬಸ್ ತಂಗುದಾಣವನ್ನ ಉದ್ಘಾಟನೆ ಮಾಡಿದೀವಿ. ಇದನ್ನ ಸಿಮೆಂಟ್ ಕಟ್ಟಡದಲ್ಲೇ ಮಾಡಲಾಗಿದೆ. ಇದಕ್ಕೆ ಮಾರ್ಬಲ್ ಸ್ಟೋನ್ ಯೂಸ್ ಮಾಡಿದೀವಿ, ಗ್ರಾನೈಟ್ ಸ್ಟೋನ್ ಯೂಸ್ ಮಾಡಿದೀವಿ. ಯಾಕೆಂದ್ರೆ ಇಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ. ಇವತ್ತು ರಾಮನಗರ ತಾಲೂಕಿನಲ್ಲಿ 4 ಬಸ್ ತಂಗುದಾಣ, ಇನ್ನೊಂದು ಕುಡಿಯ ನೀರಿನ ಘಟಕವನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ವಿ. ಇದು ಪ್ರತಿ ವರ್ಷ ಸುಮಾರು ಈ ತರ 10 ರಿಂದ 15 ಬಸ್ ತಂಗುದಾಣಗಳನ್ನ ಮತ್ತು ಒಂದು 20-30 ಕುಡಿಯುವ ನೀರಿನ ಘಟಕವನ್ನ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೊಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ತಂಗುದಾಣ ಎಷ್ಟಾಗಿದೆ ಸರ್? ತಂಗುದಾಣ 24 ಮಾಡ್ತಾ ಇದೀವಿ. ಕಳೆದ ವರ್ಷ ಒಂದು 4 ಮಾಡಿದ್ವಿ. ಇನ್ನೂ ಒಂದು 5ರಿಂದ 6 ಕಾಮಗಾರಿ ನಡೀತಾ ಇದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.